ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಕೃಷ್ಣ ಮಠಕ್ಕೆ ಹೋದಂತಹ ವಿಡಿಯೋವನ್ನು ಹಾಕಿದ್ದೆ. ಕೃಷ್ಣನ ದರ್ಶನದ ನಂತರ ನಾವು ಈಗ ಮಲ್ಪೆ ಬೀಚ್ಗೆ ಬಂದಿದ್ದೇವೆ. ಮಲ್ಪೆ ಬಂದರು ಇದು ಉಡುಪಿಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಇದು ಒಂದು ಪ್ರಮುಖ ಮೀನುಗಾರಿಕಾ ಬಂದರು ಮತ್ತು ನೈಸರ್ಗಿಕ ಬಂದರು ಕೂಡ ಹೌದು. ಇಲ್ಲಿಂದನೇ ಮೀನು ಬೇರೆ ಬೇರೆ ಕಡೆಗಳಿಗೆ ಎಕ್ಸ್ಪೋರ್ಟ್ ಆಗ್ತದೆ. ಎಷ್ಟು ಬೋಟ್ ಇದೆ ನೋಡಿ. ಅವತ್ತು ಬರುವಾಗ ಇಲ್ಲಿ ಮಾಡ್ತಿದ್ರಲ್ಲ. ಮೀನು ನೋಡ್ಲಿಕ್ಕೆ ಹೋಗುವ. ರಾಶಿ ರಾಶಿ ಮೀನು ನೋಡ್ಲಿಕ್ಕೆ ಚಂದ. ನೋಡುವ. ನೋಡಿ ಇಲ್ಲಿ ಒಂದು ಬೋಟ್ ಬರ್ತಾ ಇದೆ. ಹೋಗ್ಬೋದು ಅಲ್ಲಿ ತನಕ. ಚೆನ್ನಾಗಿದೆ. ನಾವು ಹೋಗುವನ ಅವ್ರ ಹತ್ರ ಹೇಳಿ. ನಂಗೆ ಅದರಲ್ಲಿ ಹೋಗ್ಬೇಕು. ಶಬ್ಬ ಎಂತ ಬಿಸಿಲು. ಬೇಕಿತ್ತ ನಮ್ಗೆ ಇವಾಗ ಈ ಬಿಸಿಲಲ್ಲಿ ಬರುವ ಕೆಲಸ. ಇದು ಸಿಗ್ರಿ ಇದು ನೋಡಿ ಸಣ್ಣ ಸಣ್ಣದು. ಹೋಗುವ ಆ ಕಡೆ. ಬೋಟ್ಗೆ ಐಸ್ ಹಾಕ್ತಾ ಇದ್ದಾರೆ ನೋಡಿ. ಐಸ್ ಹಾಕಿಕೊಂಡು ಮೀನು ಹಿಡಿಲಿಕ್ಕೆ ಹೋಗ್ತಾರೆ. ಮೀನು ಹಾಳಾಗಬಾರ್ದು ಅಂತ ಹೇಳಿ. ಮೀನು ಏಲಂ ಮಾಡ್ತಾರಲ್ಲ, ಅದಿಲ್ಲೇ ಮಾಡುದು ನೋಡಿ. ಆದ್ರೆ ಮೀನ್ ಕಾಣ್ತಾನೆ ಇಲ್ಲ, ಬರೇ ಜಾರಿ ಕಾಣ್ತಾ ಇದೆ. ನೋಡಿ ಮೀನಿನ ಏಲಂ ನಡೀತಾ ಇದೆ. ಅದ ತಗೊಂಡೋಗಿ ಮಾಡ್ತಾರಲ್ಲ. ನಾವಿಲ್ಲಿರುವಾಗ್ಲೇ ಒಂದು ಬೋಟ್ ಬಂತು, ಅದರಲ್ಲಿ ಬರೇ ಜಾರಿ ಮಾತ್ರ. ಮೀನಿನ ಬೋಟ್ ಬಂದೇ ಇಲ್ಲ, ಮೀನ್ ಸಿಗ್ಲಿಲ್ಲ ಅದೇ ಬರುದಲ್ಲ ಅನ್ಸುತ್ತೆ. ನೋಡಿ ತರ್ತಾ ಇದ್ದಾರೆ, ಬರೇ ಜಾರಿ ಮಾತ್ರ ತರ್ತಿದ್ದಾರೆ. ಮತ್ತೆ ಸಿಗಡಿ. ಸಿಗಡಿ ಮತ್ತೆ ಜಾರಿ ಎರಡು ಮಾತ್ರ ಬಿಡ್ತೀವಿ ನೋಡಿ. ಬುಟ್ಟಿ ಬುಟ್ಟಿಯನ್ನು ಎಲ್ಲ ಮಾಡ್ತಾರೆ.
ಅಲ್ಲಿಂದ ಏಲಮಲಿ ತಗೊಂಡು ಹೋಗಿ ಮಾರಿ ಬರ್ತಾರೆ. ಏಲಂ ಮಾಡ್ತಾರಾ? ಪೆಟ್ಟಾಗಿದೆಯಾ? ಬೋಟಿಂಗ್ ಮಾಡುವ ಅಂತ ಹೇಳಿ ಇಲ್ಲಿ ಬಂದೆವು. ಇಲ್ಲಿಂದ ಬೋಟ್ ಮೂಲಕ ಸೈಂಟ್ ಮೇರಿಸ್ ದ್ವೀಪಕ್ಕೆ ಹೋಗ್ಲಿಕ್ಕಾಗ್ತದೆ. ಆದ್ರೆ ಇಲ್ಲಿ ಬರುವಾಗ ಯಾಕೋ ಬೇಡ ಅಂತ ಹೇಳಿ ಅನ್ನಿಸ್ತು. ಮತ್ತೆ ಹಾಗೆ ಬೀಚ್ ಬದಿಯಲ್ಲಿ ಸ್ವಲ್ಪ ಹೊತ್ತು ನಿಂತು ಬೀಚ್ ನೋಡ್ಕೊಂಡು ಹೊರಟೆವು. ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ವಿಡಿಯೋವನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.